RCB ಟೀಮು ಇದೇ ಒಂದು ಸ್ಟ್ರಾಟಜಿನ ಅವಾಗ ಯಾಕೆ ಮಾಡಿಲ್ಲ? ಏನು ಹೊಸ ಅಧ್ಯಾಯ ಗುರು? ಅದೇ ಟೀಮು, ಅದೇ ಪರ್ಫಾರ್ಮೆನ್ಸ್. 2 ಮ್ಯಾಚ್ ಗೆದ್ದಿದ ತಕ್ಷಣ ನೀವು RCB ಮ್ಯಾನೇಜ್ಮೆಂಟ್ ಈ ತರ ಟೀಮ್ ಕಟ್ಟಿದೆ, ಆ ತರ ಟೀಮ್ ಕಟ್ಟಿದೆ ಅಂತ ಹೇಳ್ತೀರಾ. ಬಟ್ ಈ ಸಲ ಅವರು ಹಂಗ್ ಮಾಡ್ಲಿಲ್ಲ, ಆ ತಪ್ಪನ್ ಮಾಡ್ಲಿಲ್ಲ. ಫಸ್ಟ್ ಮ್ಯಾಚ್ ದೇವ್ರಿಗೆ ಹೋಗಿ ಅದೇ ಬೈಯೋರು, ಅದೇ ಮಾಡೋರು. ಪ್ರತಿ ಕಳೆಯ ಸೀಸನ್ ನೋಡ್ತೀರಾ, ಕೊಹ್ಲಿನೇ ಗೆಲ್ಲಿಸ್ಬೇಕು, ಎಬಿಡಿನೇ ಗೆಲ್ಲಿಸ್ಬೇಕು. ಹಂಗಾಗಿ ಈಗ ಯಾರು ಬೈಬೇಡ್ರಪ್ಪ RCB ಮ್ಯಾನೇಜ್ಮೆಂಟ್ ಗೆ. ನಮ್ಮ ಕನ್ನಡಿಗರಿಗೆ ಅವಕಾಶ, ಒಂದು ಎಷ್ಟು ಫ್ಯಾನ್ಸ್ ನಮ್ಮ ಕರ್ನಾಟಕದವರು ಒಂದು ಒತ್ತಾಯ ಇದೆ. ಹಲೋ ಗೈಸ್, ಬಾಸ್ ಟಿವಿಯ ಎಲ್ಲ ವೀಕ್ಷಕರಿಗೂ ನಮಸ್ಕಾರ. ನಾನು ನಿಮ್ಮ ತೀರ್ಥ ಸ್ವಾಮಿ ಕಡೂರು. ನನ್ನ ಜೊತೆ ಆಸ್ ಯೂಶುವಲ್ ಹರಿನಾಥ್ ಇದ್ದೇ ಇರ್ತಾರೆ. ಅವ್ರಿದ್ದಾರೆ ಅಂದ್ರೆ ಕ್ರಿಕೆಟ್ ಮತ್ತು IPL ಬಗ್ಗೆ ನಾವು ಮಾತಾಡೇ ಆಡ್ತೀವಿ. ಹರಿ, ಏನಂದ್ರೆ IPL ಒಂದು ಅದ್ಭುತವಾದಂತಹ ಒಂದು ಮ್ಯಾಚ್ ಅಂದ್ರೆ RCB. ಇವತ್ತಿನ ಪ್ರಮುಖ ವಿಚಾರ ಅಂದ್ರೆ RCB. ಹೌದು, ಖಂಡಿತ. RCB 2 ಮ್ಯಾಚ್ಗಳನ್ನ ಗೆದ್ದು ಅದ್ಭುತವಾಗಿ ಹೋಗ್ತಾ ಇದೆ. ಆದ್ರೆ ಇದ್ರೆಲ್ಲದರ ನಡುವೆ RCBಯ ಪ್ರೀವಿಯಸ್ ಟೀಮ್ ಹೆಂಗಿತ್ತು, ಈ ಸೀಸನ್ ಟೀಮ್ ಹೆಂಗಿದೆ, ಅದ್ರ ಬಗ್ಗೆ ಮಾತಾಡೋಣ. ಹೌದು, ಖಂಡಿತ. ಈಗ RCB ಅವ್ರದ್ದು ಒಂಥರ ಹೊಸ ಅಧ್ಯಾಯ ಅಂತಾನೆ ಹೇಳ್ಬೋದು. ಹಿಂದೆ ಕೊಹ್ಲಿ ಒಂದ್ ಕಡೆ ಹೇಳಿದ್ರು RCB ಇದು ಹೊಸ ಅಧ್ಯಾಯ ಅಂತ, ತುಂಬಾ ಟ್ರೋಲ್ ಮಾಡ್ಬಿಟ್ಟಿದ್ರು. ಏನು ಹೊಸ ಅಧ್ಯಾಯ ಗುರು, ಅದೇ ಟೀಮು, ಅದೇ ಪರ್ಫಾರ್ಮೆನ್ಸ್, ಅದೇ ಇದಿದೆ, ಕಪ್ಪೇನಿಲ್ಲ ಅಂದ್ಬಿಟ್ಟು ದೇವ್ರಿಗೆ ಹೋಗಿ ಅದೇ ಬೈಯೋರು, ಅದೇ ಮಾಡೋರು. ಬಟ್ ಈ ಸಲ ಆಕ್ಚುಲಿ ಅಲ್ಲ, ಈ ಸಲ ಹೊಸ ಅಧ್ಯಾಯನೇ. ನೀವು ಕರೆಕ್ಟ್ ಆಗಿ RCB ಮ್ಯಾಚಸ್ ಗಳನ್ನ ನೋಡಿದ್ರೆ, RCB ಪ್ಲೇಯರ್ಸ್ ನ ನೋಡಿದ್ರೆ, ಇದೊಂಥರ ಹೊಸ ಅಧ್ಯಾಯನೇ ಶುರುವಾಗಿದೆ. ಹಂಗಾಗಿ ಇಷ್ಟು ವರ್ಷ ಒಂಥರ, ಇನ್ಮೇಲೆನೆ ಒಂಥರ. ಹಂಗಾಗಿ ಇದೊಂಥರ ಹೊಸ ಟ್ರಾನ್ಸಿಷನ್ ಅನ್ಬೋದು RCB ಟೀಮ್. ಇದು RCB ಇಂಟೆಂಟ್ ಇರ್ಬೋದು, ಅವರ ಪ್ಲೇಯಿಂಗ್ ಪರ್ಫಾರ್ಮೆನ್ಸ್ ಇರ್ಬೋದು, RCB ಮ್ಯಾನೇಜ್ಮೆಂಟ್ ಮೈಂಡ್ ಸೆಟ್ ಇರ್ಬೋದು, ಎಲ್ಲ ಕೂಡ ಚೇಂಜ್ ಆಗಿದೆ. ಹಂಗಾಗಿ ಈಗ ಯಾರು ಬೈಬೇಡ್ರಪ್ಪ RCB ಮ್ಯಾನೇಜ್ಮೆಂಟ್ಗೆ. ಅವ್ರು ತುಂಬಾ ಯೋಚನೆ ಮಾಡಿ ಆ ಪ್ಲೇಯರ್ಸ್ ನ ಹೇಗೆ ತಗೋಬೇಕು, ಆ ಪ್ಲೇಯರ್ಸ್ ನ ಹೇಗೆ ಕೋಆರ್ಡಿನೇಟ್ ಮಾಡ್ಬೇಕು ಅನ್ನೋದೆಲ್ಲ ಯೋಚನೆ ಮಾಡಿನೇ ಮಾಡಿದ್ದಾರೆ. ಅದ್ ಹೆಂಗ್ರಿ ಹರಿ ಬೈಬಾರ್ದು ಅಂತ ಹೇಳ್ತೀರಾ? ಪ್ರತಿ ಕಳೆಯ ಸೀಸನ್ ನೋಡ್ತೀರಾ, ಕೊಹ್ಲಿನೇ ಗೆಲ್ಲಿಸ್ಬೇಕು, ಎಬಿಡಿನೇ ಗೆಲ್ಲಿಸ್ಬೇಕು, ಇರಿ ಕೊಹ್ಲಿ ಅಂತ ಹೇಳ್ತೀರಾ. ಹೌದು, ಪ್ರತಿ ಸೀಸನ್ ಕೊಹ್ಲಿ ಮೇಲೆ ಡಿಪೆಂಡ್ ಆಗ್ತಿದ್ರು, AB de Villiers ಮೇಲೆ ಡಿಪೆಂಡ್ ಆಗ್ತಿದ್ರು. ಸ್ಟಾರ್ಟಿಂಗ್ ಎಲ್ಲ ಕೊಹ್ಲಿನೇ ಹೊಡಿಬೇಕು, ಆಮೇಲೆ ಫಿನಿಶಿಂಗ್ ಕೂಡ AB ಮಾಡ್ಬೇಕು, ಇಲ್ಲ ಅಂದ್ರೆ RCB ಟೀಮೇ ಇಲ್ಲ ಅಂತ. ಈಗ ಇಲ್ಲಲ್ಲ. ಈಗ ನೋಡಿದ್ರ ನಮ್ಮ KKR ವಿರುದ್ಧ ಕೂಡ RCB ಎಷ್ಟು ಚೆನ್ನಾಗಿ ಆಡಿದೆ. ಅವರ ಬ್ಯಾಟಿಂಗ್ ಆರ್ಡರ್ ನೋಡಿದ್ರೆ ಎಲ್ಲರೂ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ, ಯಾರು ತೆಗೆದುಹಾಕೋತರ ಇಲ್ಲ. ಫಿಲ್ ಸಾಲ್ಟ್ ಬರ್ತಾರೆ, ಪವರ್ ಪ್ಲೇ ಒಳ್ಳೆ ರನ್ ನೋಡ್ದೋಗ್ತಾರೆ, ಕೊಹ್ಲಿ ಕೂಡ ಕಾಂಟ್ರಿಬ್ಯೂಟ್ ಮಾಡ್ತಾರೆ, ಜೊತೆಗೆ ಪತಿದಾರ್ ಬರ್ತಾರೆ, ಲಿವಿಂಗ್ ಸ್ಟೋನು, ಜೊತೆಗೆ ಟಿಮ್ ಡೇವಿಡ್, ಇವರೆಲ್ಲ ಕೂಡ ಒಳ್ಳೆ ಬ್ಯಾಟಿಂಗ್ ಆಡಿರೋರೆ. CSK ಮೇಲೆ ನೋಡಿದ್ರಾ, ಕೊಹ್ಲಿ ಮೇಲೆ ಡಿಪೆಂಡ್ ಆಗೋದು ಅಂತ ಹೇಳ್ತೀರಾ. ಕೊಹ್ಲಿ 30 ಬಾಲಿಗೆ 31 ರನ್ ಹೊಡೆದಿರ್ತಾರೆ, ಆದ್ರೂ ಕೂಡ ಟೀಮ್ ಸ್ಕೋರು 190+ ಹೋಗುತ್ತೆ. ಕಾರಣ RCB ಅಷ್ಟು ಪ್ಲೇಯರ್ಸ್ ಕೂಡ ಅಗ್ರೆಸಿವ್ ಬ್ಯಾಟಿಂಗ್ ಆಡಿದ್ದಾರೆ, ಅಷ್ಟು ಪ್ಲೇಯರ್ಸ್ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಈ ಆಟನ ನಾವು ಮುಂಚೆ ನೋಡಕ್ ಆಗ್ತಿರ್ಲಿಲ್ಲ. ಮುಂಚಿನ ಮ್ಯಾಚಸ್ ಗಳಲ್ಲಿ ನೋಡೋದಾದ್ರೆ ಕ್ರಿಸ್ ಗೇಲು, ಕೊಹ್ಲಿ, AB de Villiers ಇಂಥ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಹೋಯ್ತು ಅಂದ್ರೆ ಉದುರೋಗ್ತಿತ್ತು ಟೀಮು. ಸೊ ಟಾಪ್ ಆರ್ಡರ್ ಹೋಯ್ತಾ, ಮಿಡಲ್ ಆರ್ಡರ್ ಅಲ್ಲಿ ಚೆನ್ನಾಗಿ ಆಡ್ತಾರೆ, ಮಿಡಲ್ ಆರ್ಡರ್ ಹೋಯ್ತಾ ಫಿನಿಶಿಂಗ್ ಅಲ್ಲೂ ಚೆನ್ನಾಗಿರುತ್ತೆ. ಟಿಮ್ ಡೇವಿಡ್ ಕೂಡ ಎಷ್ಟು ಚೆನ್ನಾಗಿ ಆಡಿದ್ದಾರೆ CSK ವಿರುದ್ಧ. ಹಂಗಾಗಿ ಈ RCB ಮ್ಯಾನೇಜ್ಮೆಂಟ್ ಮೈಂಡ್ ಸೆಟ್ ಅಂತ ನೋಡೋದಾದ್ರೆ ಅವರು ಒಂಥರ ಈ ಪ್ಲೇಯರ್ಸಿಗೂ ಹೇಳಿ ಕಳ್ಸಿದ್ದಾರೆ ಅನ್ಸುತ್ತೆ. ತಲೆ ಕೆಡ್ಸ್ಕೊಬೇಡಿ, ಅಗ್ರೆಸಿವ್ ಆಟ ಆಡಿ, ಹೊಡಿಬೇಡಿ, ಆಟ ಆಡಿ, ನಿಮ್ಮ ರೋಲ್ ನೀವು ಮಾಡಿ ಅಂತ. ಹಂಗಾಗಿ ನೋಡಿ, ಫಿಲ್ ಸಾಲ್ಟು ಪವರ್ ಪ್ಲೇಯಲ್ಲಿ ಬರ್ತಾರೆ, ಅವ್ರದ್ದು ಏನ್ ರೋಲ್ ಅವ್ರು ಮಾಡೋಗ್ತಾರೆ, ಅವ್ರೇನ್ ತುಂಬಾ ತಲೆ ಕೆಡ್ಸ್ಕೊಳಲ್ಲ ನಾನು ನಿಂತಾಡ್ಬೇಕು ಅಂತ. ಪವರ್ ಪ್ಲೇಯಲ್ಲಿ ಒಳ್ಳೆ ರನ್ ಬಂತ, ನೆಕ್ಸ್ಟ್ ಪತಿದಾರ್ ಬರ್ತಾರೆ, ಅವ್ರದ್ದು ಅಷ್ಟೇ ಅಗ್ರೆಸಿವ್ ಆಟ, ಹೊಡಿಬೇಡಿ. ಮೊನ್ನೆ CSK ನೋಡಿರ್ತೀರಲ್ಲ ನೀವು, 3 ಸಲ ಚಾನ್ಸ್ ಸಿಗುತ್ತೆ ಅವ್ರಿಗೆ, ಕ್ಯಾಚ್ ಮಿಸ್ ಆಗುತ್ತೆ, ಸ್ಟಿಲ್ ಅವ್ರು ತಲೆ ಕೆಡ್ಸ್ಕೊಳಲ್ಲ, ಹೊಡಿತಾನೆ ಹೋಗ್ತಾರೆ. ಹಂಗಾಗಿ RCBಯ ಬ್ಯಾಟಿಂಗ್ ಮೈಂಡ್ ಸೆಟ್ ಚೇಂಜ್ ಆಗಿದೆ, ಟ್ರಾನ್ಸಿಷನ್. ಹಾಗಾಗಿ RCB ಮ್ಯಾನೇಜ್ಮೆಂಟ್ಗೆ ಯಾರು ಬೈಬೇಡಿ ಅಂತ ನನ್ನ ಒಂದು ವಾದ. ಆಯ್ತು, ವಾದ ಮಾಡ್ತೀರಾ, ಯಾರು ಬೈಬೇಡಿ ಅಂತ. 2 ಮ್ಯಾಚ್ ಗೆದ್ದಿದ ತಕ್ಷಣ ನೀವು RCB ಮ್ಯಾನೇಜ್ಮೆಂಟ್ ಈ ತರ ಟೀಮ್ ಕಟ್ಟಿದೆ, ಆ ತರ ಟೀಮ್ ಕಟ್ಟಿದೆ ಅಂತ ಹೇಳ್ತೀರಾ. ಆಯ್ತಾ, 2 ಮ್ಯಾಚ್ ಗೆದ್ದಿದೆ, ಎಲ್ಲ ಚೆನ್ನಾಗಿ ಆಡಿದ್ದಾರೆ, ನಾನು ಒಪ್ಕೊಂತೀನಿ. ನೀವು ಕಳೆದ ಸೀಸನ್ಗಳು ಅಂದ್ರೆ RCB 2008ರಿಂದ 2014ರವರೆಗಿನ ಟೀಮನ್ನ ನೋಡಿದ್ರೆ RCB ಟೀಮು ಇದೇ ಒಂದು ಸ್ಟ್ರಾಟಜಿನ ಅವಾಗ ಯಾಕೆ ಮಾಡಿಲ್ಲ? ಅವಾಗೇನು RCB ಮ್ಯಾನೇಜ್ಮೆಂಟ್ಗೆ ಒಂದು ಸೀನಿಯರ್ ಪ್ಲೇಯರ್ಸ್ ಅಂದ್ರೆ ಆಟಗಾರನ ಹಾಕೊಂಡು ಮಾಡಬೇಕು ಅಂತ ಒಂದು ಸ್ಟ್ರಾಟಜಿ ಇದ್ದೇ ಇರುತ್ತೆ, ಒಳ್ಳೆ ಪ್ಲೇಯರ್ಸ್ ಇದ್ದೇ ಇರ್ತಾರೆ. ಏನಕ್ಕೆ ತಗೊಂಡಿಲ್ಲ? ಬರೀ ಒಂದು 2-3 ಜನ ಬ್ಯಾಟ್ಸ್ಮನ್ಗಳು, ಅದು ಯಾರೋ ಒಂದು 2-3 ಜನ ಬ್ಯಾಟ್ಸ್ಮನ್ ಕೈ ಕೊಟ್ಟರು ಅಂದ್ರೆ ಅದು ಎಷ್ಟೇ ರನ್ ಇರಲಿ, 10 ಬಾಲಿಗೆ 20 ರನ್ ಇರ್ಲಿ, 10 ಬಾಲಿಗೆ 50 ರನ್ ಇರ್ಲಿ, ಹೊಗೆ RCB ಹೊಗೆ. ಯಾಕಂದ್ರೆ RCB ಮ್ಯಾನೇಜ್ಮೆಂಟ್ ಆಗ ಹೆಂಗ್ ಥಿಂಕ್ ಮಾಡ್ತಿತ್ತು ಅಂದ್ರೆ, ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ಚೆನ್ನಾಗಿದ್ರೆ ಸಾಕು, ಒಳ್ಳೆ ಸ್ಟಾರ್ ಪ್ಲೇಯರ್ಸ್ ನ ತಗೋಬಿಟ್ರೆ ಅವರೇ ನಮಗೆ ವಿನ್ ಮಾಡಿಸ್ ಕೊಟ್ಬಿಡ್ತಾರೆ ಅಂತ ಹಂಗ್ ಯೋಚನೆ ಮಾಡ್ತಿತ್ತು. ಅದಕ್ಕೆ ಡಿವಿಲಿಯರ್ಸ್, ದಿಲ್ಶಾನು, ಗೇಲು ಅಂತ ಟಾಪ್ ಆರ್ಡರ್ ಬ್ಯಾಟ್ಸ್ಮನ್ ನ ಅಂತವ್ರ ಮೇಲೆ ತುಂಬಾ ಡಿಪೆಂಡ್ ಆಗ್ತಿತ್ತು. ಸೊ ಹಂಗೆ ಅವರು ಮುಂಚೆ ಆಕ್ಷನ್ ಅಲ್ಲಿ ನೋಡೋದಾದ್ರೆ ಅಂತ ಪ್ಲೇಯರ್ಸ್ ನೇ ಜಾಸ್ತಿ ತಗೊಳ್ತಿದ್ರು. ಬೇರೆಯವರಿಗೆಲ್ಲ ಅವ್ರು ಯಂಗ್ಸ್ಟರ್ಸ್ ಇರ್ಬೋದು, ಅಂತವರಿಗೆಲ್ಲ ಜಾಸ್ತಿ ಮನೆ ಆಗ್ತಿರ್ಲಿಲ್ಲ.
ಬಟ್ ಈ ಸಲ ಅವರು ಹಂಗ್ ಮಾಡ್ಲಿಲ್ಲ, ಆ ತಪ್ಪನ್ ಮಾಡ್ಲಿಲ್ಲ. ಅವರು ಫುಲ್ ಒಂದು ಟೀಮ್ ನ ಹೆಂಗೆ ಬ್ಯಾಲೆನ್ಸ್ ಮಾಡ್ಬೇಕು ಅನ್ನೋದನ್ನ ನೋಡ್ಕೊಂಡೆ ಪ್ಲೇಯರ್ಸ್ ನ ತಗೊಂಡಿದ್ದಾರೆ. ಬೌಲಿಂಗ್ ಅಲ್ಲೂ ಕೂಡ ಈಗ ಬ್ಯಾಟಿಂಗ್ ಪೂರ್ತಿ ನಾವು ಅನ್ಕೊಂಡಂಗೆ ನೀವು ಹೇಳಿದ್ರಿ 2 ಮ್ಯಾಚ್ ಚೆನ್ನಾಗಿ ಆಡ್ತಿದ್ರೆ ಆಮೇಲೆ ಕೈ ಕೊಟ್ಬಿಟ್ರೆ ಅಂತ. ಸ್ಟಿಲ್ ಬ್ಯಾಟಿಂಗ್ ಅಲ್ಲಿ ಏನಾದ್ರು ಕೈ ಕೊಡ್ತು ಅಂದ್ರು ಬೌಲಿಂಗ್ ಕೈ ಹಿಡಿಯುತ್ತೆ. ಹಂಗಾಗಿ ಒಂಥರ ಬ್ಯಾಲೆನ್ಸ್ಡ್ ಟೀಮು. RCB ಮ್ಯಾನೇಜ್ಮೆಂಟ್ ಒಂಥರ ಮೈಂಡ್ ಸೆಟ್ ಚೇಂಜ್ ಮಾಡಿ ಈ ಸಲ ಒಂದು ಹೊಸ ಅಧ್ಯಾಯ ಮಾಡೋಕೆ ಒಂದು ಹೊಸ ಟೀಮ್ ನ ಬಿಲ್ಡ್ ಮಾಡಿದೆ. ಆಯ್ತು, ಬಿಲ್ಡ್ ಮಾಡಿದೆ. ನಾನು ಹೇಳ್ತಾರೆ ಇಷ್ಟೇ ನೋಡಿ, ಇದೇ ಒಂದು ಸ್ಟ್ರಾಟಜಿನ ಇನ್ನು ಕಳೆದ ಸೀಸನ್ಗಳಲ್ಲೂ ಮಾಡಿದ್ರೆ RCB ಕಪ್ ಗೆಲ್ತಾ ಇತ್ತಲ್ಲ. ಕಪ್ ಗೆಲ್ತಿತ್ತು ಆಕ್ಚುಲಿ. ಹೌದು, 18 ಸೀಸನ್ ಇಲ್ಲಿ ಬಂದಿದೀವಿ, ಇನ್ನು ಈ ವರ್ಷ ಕಪ್ ಗೆದ್ದಿಲ್ಲ. ಕಪ್ ಗೆಲ್ಲುತ್ತೇನೋ ಒಂದು ಫ್ಯಾನ್ಸ್ ಒಂದು ಓಪನ್ ಗೆಲ್ಲುತ್ತೆ ಈ ಸಲ, ಅದೇ ಓಪನ್ ಇರ್ತೀವಿ. ಬಟ್ ಮ್ಯಾನೇಜ್ಮೆಂಟ್ ಯಾಕೆ ಆ ಸ್ಟ್ರಾಟಜಿನ ಹಿಂದೆನೆ ಮಾಡಲಿಲ್ಲ? ಒಳ್ಳೆ ಆಲ್ರೌಂಡ್ಗಳು, ಬೇರೆ ಟೀಮ್ಗಳು ಆಲ್ರೌಂಡರ್ ನೀವು ನೋಡಿ, ಮುಂಬೈ ಇಂಡಿಯನ್ಸ್ ನೋಡ್ಬೋದು, ಯಾವುದೇ ಟೀಮ್ ನೋಡ್ರಿ ಒಳ್ಳೆ ಆಲ್ರೌಂಡರ್ ಇರ್ತಿರ್ತಾರೆ, 100% ವಿನ್ ಮಾಡಿಸ್ತಾರೆ. ಯಾರೇ 4 ವಿಕೆಟ್ ಹೋದ್ರು ಹೋಗ್ಲಿ ಬಿಡಿ ಗುರು, ನಾನ್ ಹೊಡಿತೀನಿ ಅಂತ ಬರ್ತಾರೆ. ಇಲ್ಲಿ ಹಂಗಲ್ಲ, ಫ್ಯಾನ್ಸ್ ABD ಹೊಡಿತಾನೆ, ಹೌದು ABD ಹೊಡಿತಾರೆ, ವಿರಾಟ್ ಹೊಡಿತಾನೆ, ಗೈಲ್ ಹೊಡಿತಾರೆ. ಅವ್ರು ಬಿಟ್ಟು ಇನ್ಯಾರು ಟೀಮ್ ಏನಾಯ್ತು? ಇಲ್ಲ, ಅದೇ ಕಾರಣಕ್ಕಾಗಿ RCB ಒಂದು ಡೌನ್ ಫಾಲ್ ಇತ್ತು ಇಲ್ಲಿ ತನಕ. ಬಟ್ ಈ ವರ್ಷ ಹಂಗಿಲ್ಲ. ಸೊ ಹಂಗಾಗಿ ಈ ವರ್ಷ ಅದೇನು ಹೇಳ್ತಾರಲ್ಲ, ವಿರಾಟ್ ಕೊಹ್ಲಿ ಜರ್ಸಿ ನಂಬರ್ 18, ಸೀಸನ್ ಕೂಡ 18. ಸೊ ಎಲ್ಲ ಒಂದ್ ಕಡೆ ಪಾಸಿಟಿವ್ ಥಿಂಗ್ಸೇ RCB ಗೆ ಬರ್ತಿದೆ. ಸೊ ಹಂಗಾಗಿ RCB ಯ ಮ್ಯಾನೇಜ್ಮೆಂಟ್ ಲೆಕ್ಕಾಚಾರ ಅವ್ರಿಗೆ ಫಲ ಕೊಡುವ ಚಾನ್ಸಸ್ ತುಂಬಾ ಇದೆ. ಓಕೆ, ಅಂದ್ರೆ ನಾವು ಕಳೆದ ಇದ್ರಲ್ಲಿ ಮಾಡಿರೋ ತಪ್ಪನ್ನ ಮಾಡಬಾರ್ದು. ಪ್ರತಿ ಸೀಸನ್ ಅಲ್ಲೂ ತಿದ್ಕೊಂಡಿದ್ದಾರೆ. ನಾವೇನೇನ್ ತಪ್ಪು ಮಾಡಿದೀವಿ, ಏನೇನ್ ಮಾಡಿದೀವಿ, ಎಲ್ಲೆಲ್ಲಿ ನಾವು ಎಡವಿದೀವಿ ಅನ್ನೋದನ್ನ ಯೋಚನೆ ಮಾಡಿದಾರೆ ಅವರು. ಹಾಗಾಗಿ RCB ಯ ಪ್ಲೇಯರ್ಸ್ ನ ಒಂದು ಅಗ್ರೆಸಿವ್ ಪ್ಲೇಯಿಂಗ್ ಇದೆಯಲ್ಲ, ಸೊ ಅದು ಈ ಸಲ ನಮ್ಗೆ ಕಪ್ಪು ತಂದು ಕೊಡೋದ್ರಲ್ಲಿ ಮೇಜರ್ ರೋಲ್ ಆಗಿರುತ್ತೆ. ಆಯ್ತು ರೀ, ಕಪ್ ಗೆಲ್ಲುತ್ತೆ, ಎಲ್ಲ ಆಯ್ತು, ಒಳ್ಳೆ ಟೀಮ್ ಮಾಡಿದ್ದಾರೆ. ನಮ್ಮ ಕನ್ನಡಿಗರಿಗೆ ಅವಕಾಶ ಒಂದು ಎಷ್ಟು ಫ್ಯಾನ್ಸ್ ನಮ್ಮ ಕರ್ನಾಟಕದವರು ಒಂದು ಒತ್ತಾಯ ಅದೇ, ಕನ್ನಡಿಗರಿಗೆ ಕೊಡ್ರಪ್ಪ, ಕರ್ನಾಟಕದಲ್ಲಿ ಯಾಕೆ ಪ್ಲೇಯರ್ಸ್ ಇಲ್ವಾ, ಒಳ್ಳೆ ಆಟಗಾರ ಇಲ್ವಾ, ಕೊಡ್ರಿ, ಚಾನ್ಸ್ ಕೊಡಿ ಅಂತಾರೆ. ಆಯ್ತು, ದೇವದತ್ ಪಡಿಕಲ್ ಹಾಕೊಂಡ್ರಿ, ಮನೋಜ್ ಬಾಂಡ್ಗೆ ಹಾಕೊಂಡ್ರಿ, ಓಕೆ. ಇನ್ನು ಇಲ್ವಾ ಆಟಗಾರ ಇಲ್ವಾ? ಹೌದು, ಅದನ್ನು ಕೂಡ RCB ಮ್ಯಾನೇಜ್ಮೆಂಟ್ ಪರಿಗಣಿಸ್ಬೇಕು. ಈಗ ಬೇರೆ ಟೀಮ್ಗಳಲ್ಲಿ ನೋಡಿದ್ರೆ ತುಂಬಾ ಪ್ಲೇಯರ್ಸ್ ಇರ್ತಾರೆ, ಸ್ಟಿಲ್ ಅವರು ಲೋಕಲ್ ಪ್ಲೇಯರ್ಸಿಗೆ ಅವರು ಒತ್ತು ಕೊಡ್ತಾರೆ. ಸೊ ಅವರವರ ರಾಜ್ಯದ ಲೋಕಲ್ ಪ್ಲೇಯರ್ಸ್ ಯಾರು ಇರ್ತಾರೆ ಅವ್ರನ್ನ ತಗೊಂಡು ಒಂದ್ ಸ್ವಲ್ಪ ಅವ್ರನ್ನ ಟ್ರೈನ್ ಅಪ್ ಮಾಡಿ. ಸೊ RCB ಮ್ಯಾನೇಜ್ಮೆಂಟ್ ಕೂಡ ಇದನ್ನ ಗಂಭೀರವಾಗಿ ಪರಿಗಣಿಸಬೇಕು. ಯಾರ್ಯಾರು ಲೋಕಲ್ ಪ್ಲೇಯರ್ಸ್ ಇರ್ತಾರೆ, ನಮ್ಮ ಕನ್ನಡಿಗರು ಇರ್ತಾರೆ, ಎಷ್ಟೋ ಜನ ಟ್ಯಾಲೆಂಟ್ ಇರ್ತಾರೆ, ಆದ್ರೆ ಕರ್ಕೊಂಡಿರಲ್ಲ. ಸೊ ಅವರಿಗೆಲ್ಲ ಒಂದು ಕರ್ಕೊಂಡು ಅವ್ರಿಗೆ ನೆಟ್ ಪ್ರಾಕ್ಟೀಸ್ ಅಲ್ಲಿ ಒಂದು ಟ್ರೈನಿಂಗ್ ಕೊಟ್ಟು ಅವ್ರನ್ನ ಒಂದು ಹೊಸ ಪ್ರತಿಭೆಗಳನ್ನ ಮಾಡ್ಬೇಕು. ಎಮರ್ಜೆನ್ಸಿ ಯೂಸ್ ಮಾಡೋ ಇಂಪ್ಯಾಕ್ಟ್ ಪ್ಲೇಯರ್ ಅಂತ ಸಿಚುವೇಶನ್ ಯೂಸ್ ಮಾಡ್ಬೇಕು. ಯಾರ್ಯಾರಿಗೆ ಯಾವ ಟ್ಯಾಲೆಂಟ್ ಇರುತ್ತೆ ಗೊತ್ತಿರಲ್ಲ. ಸೊ ಹಂಗಾಗಿ ಅದೊಂದು ಕೂಡ ನೀವ್ ಹೇಳಿದ್ದು ಅದು ಒಳ್ಳೆ ಪಾಯಿಂಟ್. RCB ಮ್ಯಾನೇಜ್ಮೆಂಟ್ ನಮ್ಮ ಕರ್ನಾಟಕದವ್ರನ್ನ, ನಮ್ಮ ಕರ್ನಾಟಕದ ಲೋಕಲ್ ಟ್ಯಾಲೆಂಟ್ಸ್ ನ ಅವ್ರಿಗೆ ಚಾನ್ಸ್ ಕೊಟ್ಟು ಅವರಿಗೆ ಒಂದು ಒಳ್ಳೆ ಅದ್ಭುತ ಪ್ರದರ್ಶನ ನೀಡೋಕೆ ಒಂದು ಒಳ್ಳೆ ಸ್ಟೇಜ್ ನ ಕೊಡ್ಬೇಕು RCB ಮ್ಯಾನೇಜ್ಮೆಂಟ್. ಸೊ ಹರಿ, ಅದೇ ಈಗ ಏನಂತಂದ್ರೆ RCB ಬರೀ 2 ಮ್ಯಾಚ್ ಗೆದ್ದಿರೋದು ನೋಡಿ ನಾವು ಮಾತಾಡ್ತಾ ಇಲ್ಲ. ಸೊ 17 ವರ್ಷಗಳಲ್ಲಿ RCB ಮ್ಯಾನೇಜ್ಮೆಂಟ್ ಏನ್ ತಪ್ಪು ಮಾಡ್ತು, ಈ ಸಲ ಏನು ಪ್ಲಸ್ ಪಾಯಿಂಟ್ ಆಗಿದೆ ಅವರಿಗೆ, ಹಾಗಾಗಿ ಅದು ಕೂಡ ಮ್ಯಾಟರ್ ಆಗುತ್ತೆ. ಸೊ ನಾವು ಮಾತಾಡ್ತಿರೋದು ಹಂಗೆ ಏನೋ ಫಸ್ಟ್ 2 ಮ್ಯಾಚ್ ಗೆದ್ಬಿಟ್ರಲ್ಲ ಅನ್ಬಿಟ್ಟು ನಾವು ಹೇಳ್ತಿಲ್ಲ. ಈ ಸಲ ಟೀಮ್ ಅವರ ಮೈಂಡ್ ಸೆಟ್ ಹೇಗಿದೆ ಅನ್ನೋದ್ರ ಮೇಲೆ ನಾವು ಹೇಳ್ತಿರೋದು. ಒಂದು ಕ್ರಿಕೆಟ್ ಅನ್ನ ಅನಲಿಟಿಕ್ಸ್ ತರ ನೋಡೋದಾದ್ರೂ ಕೂಡ ಅದ್ಭುತವಾಗಿ ಟೀಮ್ ಮಾಡಿದ್ದಾರೆ. ಬೌಲರ್ಸ್, ಬ್ಯಾಟ್ಸ್ಮನ್, ಆಲ್ರೌಂಡರ್ ಎಲ್ಲಾ ಫಾರ್ಮೆಟ್ ಅಲ್ಲೂ ಬ್ಯಾಲೆನ್ಸ್ಡ್ ಟೀಮ್ ಅದ್ಭುತವಾಗಿದೆ. ಸೊ ಕಳೆದ ಸೀಸನ್ ಗಳಿಗೆ ಮಾಡಿದಂತಹ ತಪ್ಪನ್ನ RCB ಮ್ಯಾನೇಜ್ಮೆಂಟ್ ಮಾಡಲಿಲ್ಲ. ಒಂದು ಸ್ಟ್ರಾಂಗ್ ಟೀಮ್ ಮಾಡಿದೆ. ಸೊ ಆಟಗಾರರು ಕೂಡ ಅದೇ ತರ ಆಡ್ತಾ ಇದ್ದಾರೆ, ಒಂದು ಒಳ್ಳೆ ಪರ್ಫಾರ್ಮೆನ್ಸ್ ಕೊಡ್ತಿದ್ದಾರೆ. ಸೊ ಎಲ್ಲಾ ಒಂದು ಫ್ಯಾನ್ಸ್ ಗಳಂತೆ ನಮಗೂ ಕೂಡ RCB ಅದ್ಭುತವಾಗಿ ಎಲ್ಲಾ ಪಂದ್ಯಗಳನ್ನು ನಮ್ಮ ಹೋಮ್ ಗ್ರೌಂಡ್ ಬಿಟ್ಟು ಬೇರೆ ಕಡೆನೂ ಕೂಡ ಚೆನ್ನಾಗಿ ಆಡ್ತಿದ್ದಾರೆ. ಹೌದು, ಫಸ್ಟ್ 2 ಮ್ಯಾಚ್ ಅವ್ರಿಗೆ ಸವಾಲಿತ್ತು, ಅಲ್ಲೇ ಗೆದ್ದಿದ್ದಾರೆ ಅಂದ್ರೆ ಇನ್ನು ಹೋಮ್ ಪಿಚ್ ಅಲ್ಲಿ ಖಂಡಿತ ಗೆದ್ದು ಸ್ಟ್ರಾಂಗ್ ಟೀಮ್. ಒಂದು ಹಾಲಿ ಚಾಂಪಿಯನ್, ಇನ್ನೊಂದು 5 ಬಾರಿ ಚಾಂಪಿಯನ್ ಟೀಮ್ ಅನ್ನ ಹೊಡೆದು CSK ಟೀಮ್ ಅವ್ರನ್ನೇ ಸೋಲ್ಸ್ಬಿಟ್ಟು ಗೆದ್ದಿದ್ದಾರೆ. ಸೊ ಎಲ್ಲಾ RCB ಫ್ಯಾನ್ಸ್ ಗಳಂತೆ ನಮಗೂ ಕೂಡ RCB ಈ ಬಾರಿ ಸ್ಟ್ರಾಂಗ್ ಟೀಮ್ ಇದೆ, ಕಪ್ ಗೆಲ್ಬೇಕು ಅನ್ನೋದು ಕೂಡ ಆಸೆ ಆಗಿರುತ್ತೆ. ಹೊಸ ಜೋಶ್ ಸಿಕ್ಕಿದೆ ನಮ್ಗೆ. ಹೌದು, ಒಳ್ಳೆ ಸ್ಟ್ರಾಂಗ್ ಟೀಮು, ಎಲ್ಲ ಆಟಗಾರಿದೆ, ಒಂದು ಅವಕಾಶ ಬಳಸ್ಕೊಂಡು ಚೆನ್ನಾಗಿ ಆಡಬೇಕು ಅನ್ನೋದು ಕೂಡ ನಮ್ಮ ಉದ್ದೇಶ. ಸೊ ಇದಿಷ್ಟು ಈ ವಿಡಿಯೋದ ಮಾಹಿತಿ. ಮುಂದಿನ ವಿಡಿಯೋದಲ್ಲಿ ಮತ್ತಷ್ಟು ಕ್ರೀಡಾ ಸಂಬಂಧಿತ ವಿಚಾರಗಳ ಜೊತೆ ನಾನು ಹರಿನಾಥ್ ಬಂದೇ ಬರ್ತೀವಿ. ಅಲ್ಲಿವರೆಗೂ ನಮಸ್ಕಾರ. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.